ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಊಟ ಮಾಡ್ತಿರುವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ, ಈವ್ನಿಂಗು ಊಟ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್. ಡಲ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವರು. ಕೋಲ್ಡ್ ಆಗ್ಬಿಟ್ಟಿದೆ ಒಂಥರ. ಈ ಬೇಸಿಗೆಯಲ್ಲಿ, ಈ ಸಮ್ಮರಲ್ಲಿ, ಇಷ್ಟು ಬಿಸಿಲಲ್ಲಿ ಇವ್ರಿಗೆ ಕೋಲ್ಡ್ ಆಗಿದೆಯಂತೆ. ಕೋಲ್ಡ್ ಆಗಿದೆ. ಇದು ಕೋಲ್ಡ್ ಅಂದ್ರೆ ವಾಟರ್ ಡಿಫ್ರೆನ್ಸ್. ಆಮೇಲೆ ಮದ್ವೆ, ಎಷ್ಟೊಂದು ಮದ್ವೆಗೆ ಹೋದ್ವಿ, ಈ ಕಡೆ ಎಲ್ಲ ಟ್ರಾವೆಲಿಂಗು. ಸೊ ಕೋಲ್ಡ್ ಆಗ್ಬಿಟ್ಟಿದೆ. ನಂಗೆ ನೆಗಡಿ ಆದರೆ ಬೇಗ ಕ್ಯೂರ್ ಆಗುತ್ತೆ. ಫುಲ್ ಎಲ್ಲ ಕಾಣಿಸ್ತಾ ಇದ್ದೀರಾ ಫೇಸ್ ಎಲ್ಲ. ಹೌದು, ನನಗೆ ಬರುತ್ತೆ. ಮತ್ತೆ ಇನ್ನೊಂದು ಸಮಾಚಾರ. ಏನು ಸಮಾಚಾರ ಹೇಳಿ 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 ಹೇಳಿ. ಹೇಗಿತ್ತು ಇವತ್ತು ಡೇ? ಮಾಮೂಲಿ ವರ್ಕ್ ಆಸ್ ಯೂಶುವಲ್. ನಾನು ಉಪ್ಪಿಟ್ಟು ಬಗ್ಗೆ ಹೇಳಿ ಸ್ವಲ್ಪ. ರಕ್ಷಿತ್ ಅವ್ರು ಉಪ್ಪಿಟ್ಟು ಮಾಡ್ತಾರೆ. ನಂಗೆ ನಿಜ ಉಪ್ಪಿಟ್ಟು ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದೆ ರಕ್ಷಿತನ ಉಪ್ಪಿಟ್ಟು ತಿಂದ್ಮೇಲೆ. ನಿಜ ಸೀರಿಯಸ್ ಆಗಿ ಹೇಳ್ಬೇಕು, ಬ್ಲಾಗರ್ಸ್ ಅದನ್ನ ಆಪೋಸಿಟ್ ಆಗಿ ತಿಳ್ಕೊಬಿಟ್ರೆ ಯೂಶಲಿ ಉಪ್ಪಿಟ್ಟು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಗೊತ್ತು. ನಾನು ಬೆಳಗ್ಗೆ ನಿನ್ನೆ ಏನು ಹೇಳಿದೆ, ಉಪ್ಪಿಟ್ಟೆ ಮಾಡಿ ಅಂತ ತಾನೆ. ಅದು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ನಿಮಗೆ ಒಳ್ಳೆ ಗ್ರಿಪ್ ಇದೆ ಉಪ್ಪಿಟ್ಟು ಮೇಲೆ ಅಂತ. ಹೌದು. ಸೊ ಚೆನ್ನಾಗಿತ್ತು, ನಾನು ಕಂಪ್ಲೀಟಾಗಿ ಇಷ್ಟಪಟ್ಟೆ ತಿಂದೆ. ಮತ್ತು ಇನ್ಯಾವುದ್ರಲ್ಲಿ ಸ್ಪೆಷಲಿಸ್ಟ್ ನೀವು? ಸ್ಪೆಷಲಿಸ್ಟ್ ಅಂತ ಯಾವುದು ಅಷ್ಟೇನಿಲ್ಲ, ಮಾಡ್ತೀನಿ. ಮಾಡೋ ಅಂಥದ್ದು ತಿನ್ನೋ ಅಂಥದ್ದೆಲ್ಲ ಮಾಡ್ತೀನಿ. ತುಂಬ ಕೆಟ್ಟದಾಗೂ ಇರಲ್ಲ, ಫುಲ್ಲು ವಾವ್ ಅನ್ನೋ ಥರನೂ ಇರೋದಿಲ್ಲ ಅನಿಸುತ್ತೆ. ತಿನ್ನೋ ಥರ ನಾರ್ಮಲಿಗೆ ತಿನ್ನೋ ಥರ ಇರುತ್ತೆ. ಕೆಟ್ಟದಾಗಂತೂ ಯಾವುದೂ ಮಾಡಿಲ್ಲ. ಕೆಲವೊಂದು ಚೆನ್ನಾಗಿದೆ ಅನ್ನೋ ಥರನೂ ಮಾಡ್ತೀನಿ. ಅದು ಡಿಪೆಂಡ್ಸ್. ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಲ್ವಾ. ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಒಬ್ಬೊಬ್ರ ಕೈಯಲ್ಲಿ ಚೆನ್ನಾಗಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಮಾಡಿದ್ರು. ಒಬ್ಬೊಬ್ರಿಗೆ ಅಷ್ಟೊಂದು ಬರೋದಿಲ್ಲ ನೋಡಿ, ಇಷ್ಟಕ್ಕೆ ಹಾಕಬೇಕು ಅಂತ. ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ಕೆಲವೊಂದು ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಯ್ ಗಾಯ್ಸ್, ಈಗಾಗಲೇ ನೈಟ್ 8 o'clock ನಿಯರ್ ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು. ಆಮೇಲೆ ನಾಳೆ ನಮ್ಮ ಕಡೆ ತೇರೋಪೊತ್ತು ಅಂತಾರೆ ಊರಲ್ಲಿ ಹಬ್ಬನ, ಹಬ್ಬ ಅಂದರೆ ಜಾತ್ರೆ. ಸೊ ಅಮ್ಮ ಕೆಲವು ಐಟಮ್ಸ್ಗಳು ಹೇಳಿದ್ದಾರೆ, ಸ್ವೀಟ್ ಮಾಡಬೇಕು ಮನೆಯಲ್ಲಿ. ಮಾಡಬೇಕು ಕೆಲವು ಐಟಮ್ಗಳು ತಗೊಂಡು ಹೂವಾಗಿವ ತಗೊಂಡು ಪಪ್ಪ ಅಂತ ಪೂಜೆಗೆ ಮಾರ್ನಿಂಗ್ ಎದ್ಬಿಟ್ಟು ಪೂಜೆ ಮುಗಿಸಿ. ನೀವು ಡ್ಯೂಟಿನಾ? ನಾನು ಡ್ಯೂಟಿ ಹೋಗ್ಬೇಕು. ತರಕಾರಿ ಎಲ್ಲ ತಗೊಂಡು ಕೊಟ್ಬಿಟ್ಟು ಕೊಡಬೇಕು. ರೌಂಡ್ ಆಗುತ್ತೆ ಅಂದ್ಬಿಟ್ಟು ಇಬ್ಬರು ರಕ್ಷಿತ ನಾನು ಹೋಗ್ತಾ ಇದ್ವಿ. ಹಾಗೆ ಬರ್ತಾ ಅದನ್ನೆಲ್ಲ ತಗೊಂಡು ಬರ್ತೀವಿ. ನಾಳೆ ನಮ್ಮ ಮನೆಯ ತೇರಪ್ಪ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ, ನಾನು ಲಾಸ್ಟ್ ಇಯರ್ ಏನೋ ಇದ್ದಾಗ ರಮ್ಯಾಕ ಬಂಟು ಬಾಣಂತಿ ಅಂತಲ್ಲ, ಅವಾಗ ಅವ್ರ ಮನೇಲಿ ಇದ್ರಂತೆ. ರಮ್ಯಾಕ ಅವ್ರ ಮನೇಲಿ ಅಮ್ಮ ಹಂಗಂತ ಇದ್ರು ಮಧ್ಯಾಹ್ನ. ಇಲ್ಲಿರ್ಲಿಲ್ವಂತಲ್ಲ. ಆಕ್ಚುಲು ಸ್ವಲ್ಪ ಒಂದು 2 ತಿಂಗಳು ಇರ್ತೀನಿ ನಾನು ಒಬ್ಬನೇ ಮನೇಲಿ. ಅದು ಊಟ ಮಾಡು ಬಂದು ಮಲ್ಕೊ. ಒಳ್ಳೆ ಬ್ಯಾಚುಲರ್ ಮನೆ ಆಗ್ಬಿಟ್ಟಿತ್ತು. ಹೌದಾ? ಎಷ್ಟು ಮಂತು? ಜಾಸ್ತಿ 2-3 months ಅಷ್ಟೇ. ಆಮೇಲೆ ಅಮ್ಮಂಗೆ ಕಷ್ಟ ಆಯ್ತು ಅನ್ಸುತ್ತೆ, ಮಗನ್ ಬಿಟ್ಟಿರೋದು. ಆಮೇಲೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆದ್ರೆ ಆಗೋದಿಲ್ಲ. ಅಮ್ಮನಿಗೂ ಒಂಥರ ಕಂಫರ್ಟಬಲ್ ಆಗಿ ಇರೋಕ್ಕೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಆಮೇಲೆ ಮತ್ತೆ 5 monthsಗೆ 5-6 ನಮ್ಮ ಎಂಗೇಜ್ಮೆಂಟ್ ಆಗಿರೋ ಟೈಮಲ್ಲಿ ಹೊಟ್ಟೋಗಿದ್ರು ರಮ್ಯಾಕ ಅವ್ರ ಮನೆಗೆ. ಒಂದು 2 months ಏನೋ ಅಷ್ಟೇ ಅಲ್ವಾ? ಕರೆಕ್ಟಾಗಿ ಒಂದು 6 months ಬಾಣಂತನ ಮಾಡಿಸ್ಕೊಂಡ್ರೇನೋ. ನಮ್ಮದು ಮದುವೆ ಫಿಕ್ಸ್ ಆಗೋ ಟೈಮಲ್ಲೇ ಅವರು ಡ್ಯೂಟಿಗೆ ಸ್ಟಾರ್ಟ್ ಆಗಿಬಿಟ್ಟಿದ್ರು ಎಂಗೇಜ್ಮೆಂಟಲ್ಲಿ. ಫ್ರೆಂಡ್ಸ್ ನೋಡಿ, ಸೌಮ್ಯಕ್ಕೂ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇವಾಗ. ಕತ್ಲೆ ಕಾಣಿಸ್ತಾ ಇಲ್ಲ. ಮಸಾಲೆ ಪುರಿ ತಿನ್ನಕ್ಕೆ ಹೋಗ್ತಾ ಇದೀವಿ. ಮಸಾಲೆ ಹಾಯ್ ಫ್ರೆಂಡ್ಸ್, ಇವತ್ತು ಶಿವು ಮತ್ತು ರಕ್ಷಿತನ ಜೊತೆ ಹೊರಗಡೆ ಬಂದಿದ್ದೀನಿ. ಇವಾಗ ಶಿವು ಅದಕ್ಕೋಸ್ಕರ ನಾನು ನಿಮಗೆ ಬೆಳಿಗ್ಗೆ ಹೇಳಿದೆ ಅಲ್ವಾ, ಇನ್ನೂ ಫುಲ್ಲು ಆಗ್ತಾ ಇಲ್ಲ ಅಂತ.
ಬಾಯೆಲ್ಲ ಕೆಟ್ಟೋಗಿರುತ್ತೆ ನಮ್ಮ ಅಕ್ಕನ್ಗೆ ಅಂತ ಇವಾಗ ಮಸಾಲೆ ಕುಡಿಸ್ದೆ. ನಾವು ಎಷ್ಟೇ ಆಗ್ತಾ ಇಲ್ಲ ಅಂತಂದ್ರು ಚಾಟ್ಸ್, ಗೋಬಿ, ಪಾನಿಪುರಿ, ಮಸಾಲೆ ಪುರಿ ತಿನ್ಬೇಕು ಅನ್ಸ್ತಾ ಇರುತ್ತೆ ಅಲ್ವಾ ಅಕ್ಕ? ಹೌದು, ಅಂದ್ರೆ ಈ ಸಮಯದಲ್ಲಿ ಗೋಬಿ ತಿನ್ನಕ್ಕಾಗಲ್ಲ, ಗಂಟ್ಲು ಹಾಳಾಗ್ಬಿಡುತ್ತೆ. ಮಸಾಲೆ ಅಂದ್ರೆ ಸ್ವಲ್ಪ ಇದಾಗುತ್ತೆ, ಖಾರ ತರ ಇರುತ್ತಲ್ಲ, ತಿನ್ಬೋದು. ಇಲ್ಲಿ ಬಂದ್ವಿ ಚಾಟ್ ಸೆಂಟರ್ಗೆ. ಹೌದು, ಅದು ಎಣ್ಣೆ ಹಳೆ ಎಣ್ಣೆ ಆಗ್ಬಿಟ್ಟಿರುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಹೊರಗಡೆ ಹೋಗಿದ್ವಲ್ಲ, ಸ್ವಲ್ಪ ಮನೆಗೆ ಸಾಮಾನೆಲ್ಲ ತರೋದಿತ್ತು. ಮನೆ ಬೆಳಗ್ಗೆಯಿಂದ ಬೋರ್ ಆಗ್ತಾಯಿತ್ತು, ಮನೆಯಲ್ಲೇ ಇದ್ದಿದ್ದು. ಏನಂದರೆ ಹೊರಗಡೆ ಹೋದರೆ ಅಯ್ಯೋ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಮನೇಲಿದ್ದರೆ ಏನಾಗುತ್ತೆ, ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಬೋರ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಹೋದ್ವಿ. ಅವರು ಹೋಗ್ತಾಯಿದ್ರಲ್ಲ, ಆವಾಗ ಸೌಮ್ಯ ಅಕ್ಕನೂ ಕರ್ಕೊಂಡು ಅವರು ಒಬ್ಬರಿದ್ರು. ಚಿಂಟು ಊರಿಗೆ ಹೋಗಿದ್ಲಂತೆ, ಅಂಕಲು ಡ್ಯೂಟಿಗೆ ಹೋಗಿದ್ರು. ಅವರು ಒಬ್ಬರೇ ಇದ್ರಲ್ಲ, ಅಲ್ಲೇ ಅವ್ರ ಮನೆ ಹತ್ರನೇ ತೊಗೋತಾ ಇದ್ವಿ. ಹಾಗೆ ಬಂದರು, 3 ಜನನೂ ಬಂದ್ವಿ. ಬಂದು ಮಸಾಲೆ ತಿಂತಾಯಿದ್ವಿ. ಅವರೇನು ತೊಗೊಳ್ಳಿಲ್ಲ, ನಮ್ಮ ಹತ್ರನೇ 1-2 ಸ್ಪೂನ್ ತಿಂದರು. ತುಂಬ ಚೆನ್ನಾಗಿತ್ತು. ನಾನು ಡಿಗ್ರಿ ಟೈಮಲ್ಲಿ ನಮ್ಮ ಕಾಲೇಜ್ ಹತ್ರ ಇರ್ತಾಯಿತ್ತು, ಕೊಡ್ತಾಯಿದ್ರು ಮಸಾಲೆ. ಸೇಮ್ ಅದೇ ಟೇಸ್ಟ್ ಬಂದು ನನಗಂತೂ ಸಖತ್ ಇಷ್ಟ ಆಗ್ತಾಯಿತ್ತು. ಡಿಗ್ರಿ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಅದೇ ಥರ ಇತ್ತು ಮಸಾಲೆ ಪುರಿ, ಚೆನ್ನಾಗಿತ್ತು. ಹಾಗೆ ಸೌಮ್ಯ ಅಕ್ಕನೂ ಅವ್ರ ಮನೆಗೆ ಡ್ರಾಪ್ ಮಾಡಿ ಇವಾಗ ಬ್ಯಾಲೆನ್ಸ್ ಇನ್ನೂ ಏನೇನಿದೆ ತರಕಾರಿ ಎಲ್ಲ ತೊಗೊಳಕ್ಕೆ ಬಂದ್ವಿ. ಮರ್ತೋಗುತ್ತೆ ಅಂತ ಮೊಬೈಲಲ್ಲಿ ನೋಟ್ ಮಾಡ್ಕೊಂಬಿಟ್ಟಿದ್ರು ಅವರು. ಯಾವಾಗಲೂ ಒಂದಷ್ಟು ತರಕಾರಿಗಳನ್ನ ಮನೆಯಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡಬೇಕು ಅನ್ನೋದು ಅಟ್ಲೀಸ್ಟ್ ಅದು ನೋಡಿದ ಮೇಲಾದರೂ ಒಂದು ತಲೆ ಓಡುತ್ತೆ, ಏನಾದರೂ ಮಾಡ್ಬೋದಾ ಅಂತ. ಹಾಗೆ ಫ್ರೆಂಡ್ಸ್, ನಾನು ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಬಂದಿದ್ದೆ 9:30 ಆಗೋಯ್ತು ನೈಟು. ನಾನು ವ್ಲಾಗ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಬಂದು ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲೇ ಮಸಾಲೆ ಪುರಿ ತಿನ್ಕೊಂಬಂದ್ಬಿಟ್ಟಿದ್ವಲ್ಲ, ಊಟ ಸ್ವಲ್ಪ ಮಾಡಿಕೊಂಡು ಮಲ್ಕೊಬಿಟ್ವಿ. ಮಾರ್ನಿಂಗ್ ಬೇಗ ಎದ್ದು ಹೇಳಿದ್ವಲ್ಲ, ನೆನ್ನೆ ಅವ್ರು ಹೇಳ್ದಾಗೆ ಅವರ ಮನೆ ದೇವ್ರ ಪೂಜೆ ಇದ್ದಿದ್ದರಿಂದ ಮಾರ್ನಿಂಗೇ ದೀಪ ಹಚ್ಬಿಡೋಣ ಅಂತ ಮಾರ್ನಿಂಗ್ 5:30ಗೆ ಎದ್ದು ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ, ದೇವ್ರ ಮನೆಯೆಲ್ಲ ರೆಡಿ ಮಾಡಿ, ಹೂವು ಎಲ್ಲ ನೆನ್ನೆ ತೊಗೊಬಂದಿದ್ವಿ. ತರಕಾರಿ ತರೋಕ್ಕೆಲ್ಲ ಹೋಗಿದ್ವಲ್ಲ, ಆವಾಗಲೇ ಹೂವು ಎಲ್ಲ ತೊಗೊಬಂದಿದ್ವಿ. ಎದ್ದ ತಕ್ಷಣ ಬೇಗ ಸ್ನಾನ ಮಾಡಿಕೊಂಡು ನೋಡೋಣ ತಿಂಡಿ ಆಮೇಲೆ ಮಾಡಿದ್ರೆ ಆಯಿತು. ಫಸ್ಟು ಪೂಜೆ ಮುಗಿಸ್ಬಿಟ್ರೆ ತಿಂಡಿ ನಿಧಾನಕ್ಕೆ ಮಾಡ್ಕೋಬೋದು ಡ್ಯೂಟಿಗೆ ಹೋಗೋ ಟೈಮ್ಗೆ ಅಂತ. ಹಾಯ್ ಗೈಸ್, ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ತಿಂಡಿ ತಿಂತಾಯಿದ್ದಾರೆ. ಮತ್ತು ನಮ್ಮ ಮನೆಯವ್ರಿಗೆ ಕೋಲ್ಡ್ ಆಗಿಬಿಟ್ಟಿದೆ ಓಡಾಡಿ. ಹೌದಾ? ವಾಯ್ಸಲ್ಲೇ ಗೊತ್ತಾಗ್ತಾಯಿದೆ. ಈ ನೋಡಿ ಫ್ರೆಂಡ್ಸ್, ಈ ಬೇಸಿಗೆಯಲ್ಲಿ, ಈ ಸಮ್ಮರಲ್ಲಿ, ಇಷ್ಟು ಬಿಸಿಲಲ್ಲಿ ಇಷ್ಟು ಸೆಕೆ ಆಗ್ತಾ ಇರುತ್ತೆ ಮನೆ ಒಳಗಡೆ, ಆದರೂ ಕೋಲ್ಡ್ ಆಗಿದೆ. ಎಷ್ಟು ಡಿಫ್ರೆನ್ಸ್ ಅಲ್ವಾ ನಿಮ್ಮ ಬಾಡಿ? ಕೋಲ್ಡ್ ಟೈಮಲ್ಲಿ ಕೋಲ್ಡ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ. ಇವಾಗ ಸಮ್ಮರ್ ಟೈಮಲ್ಲಿ ಕೋಲ್ಡ್ ಆಗಿದೆ ಅಂತ ಇವ್ರಿಗೆ. ಅಂದರೆ ಏನು ರೀಸನು? ಓಡಾಡಿರೋ ರೀಸನಾ ಕೋಲ್ಡ್ ಆಗಿರೋದು? ಮದುವೆ ಐಸ್ ಕ್ರೀಮ್ ಬೇರೆ ತಿನ್ಬಿಟ್ರಂತೆ ಫ್ರೆಂಡ್ಸ್ ಮೊನ್ನೆ. ಚಿಕ್ಕ ವಯಸ್ಸಿಂದನೂ ಇಷ್ಟೊಂದು ಕೋಲ್ಡ್ ಆಗ್ತಾಯಿತ್ತು ನಿಮಗೆ ಅವಾಗವಾಗ? ಚಿತ್ರಾನ್ನ ಅಮ್ಮ ಮಾಡಿರೋದು. ಇವತ್ತು ಮನೆ ದೇವ್ರದ್ದು ಪೂಜೆ ಇದೆಯಂತೆ ಊರಲ್ಲಿ, ಹಬ್ಬ ಇದೆಯಂತೆ. ಅದಕ್ಕೆ ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಿಬಿಡೋಣ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ ನಾನು. ದೇವ್ರ ಸಾಮಾನೆಲ್ಲ ತೊಳೆದು ಅಮ್ಮ ತಿಂಡಿ ಮಾಡಿದ್ರು, ಚಿತ್ರಾನ್ನ ಚಟ್ನಿ ಮಾಡಿದ್ದಾರೆ. ಮನೆ ದೇವ್ರು ಇರೋರು ಮಾತ್ರ, ದೇವ್ರು ಒಕ್ಲವ್ರು ಮಾತ್ರನಾ ಇದು ಪೂಜೆ ಆಗೋದು? ದೇವಸ್ಥಾನದಲ್ಲಿ ಏನು ಪೂಜೆನಾ ಅಷ್ಟೇನಾ? ಹೌದಾ? ನೀವು ಹೋಗ್ತಾ ಇದ್ದೀರಾ ಪ್ರತಿ ವರ್ಷ? ಈ ಸಲ ಹೋಗೋ ಪ್ಲ್ಯಾನ್ ಇಲ್ವಾ? ಮೊನ್ನೆ ತಾನೇ ಹೋಗಿ ಬಂದಿದ್ದೀರಾ ಊರಿಗೆ. ಇವತ್ತು ಹೋಗ್ಬೇಕಾ? ಈಗ ತಾನೇ ಕೋಲ್ಡು ಅದು ಇದು ಟ್ರಾವೆಲ್ ಮಾಡಿ ಅಂತೀರ, ಮತ್ತೆ ಬೇಗ ರೂಟಕ್ಕೆ ಹೋಗ್ಬೇಕು ಅಂತಿರಲ್ಲ. ಫ್ರೆಂಡದಾ? ಯಾರ್ದು?
ಆಫೀಸಲ್ಲ? ನಮ್ಮ ಆಫೀಸ್ ನಮಗೆ ಈ ಸಲ ಹೋಗ್ಬಿಟ್ಟು ಬನ್ನಿ. ಇವಾಗ ಏನಿದ್ರು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮೇ ಜೂನ್ವರೆಗೂ ಫಂಕ್ಷನ್ಗಳೇನೆ. ಫಂಕ್ಷನ್ ಅದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಈ ಸಮ್ಮರಲ್ಲಿ ನಾನ್ ವೆಜ್ ಊಟ ಮಾಡೋದು ಕಷ್ಟ. ಹೌದು, ಹೆವಿ ಅನಿಸುತ್ತೆ. ಮತ್ತೆ ಬಿಟ್ಟಿರೋಕ್ಕೂ ಆಗಲ್ಲ. ಹೌದು, ಬಿಟ್ಟಿರೋದಕ್ಕೂ ಆಗಲ್ಲ. ಮಾಡಿಬಿಟ್ರೆ ಅಂದರೆ ಒನ್ ಟೈಮ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಟೈಮ್ ಮಾಡಿದ್ರೆ ಅದು ಜಾಸ್ತಿ ಹೆವಿ ಅನಿಸ್ಬಿಡುತ್ತೆ ಅಲ್ವಾ? ಸ್ಪೆಷಲಿ ಮಟನ್ ಅಂತೂ ಅದು ಇದಾಗುತ್ತೆ, ಹೆವಿ ಆಗಿಬಿಡುತ್ತೆ. ಏನಿದ್ರು ಐಸ್ ಕ್ರೀಮ್, ಜ್ಯೂಸ್, ಮಜ್ಜಿಗೆ, ನಿಮ್ಗೆ ಅದು ಆಗಲ್ವಲ್ಲ ಬಿಡಿ. ನೆನ್ನೆ ಮಜ್ಜಿಗೆ ಕುಡಿದ್ರಲ್ಲ, ಅದು ಒಂಚೂರು ಎಫೆಕ್ಟ್ ಆಯಿತು ಅನಿಸುತ್ತೆ ನಿಮಗೆ ಅಲ್ವಾ? ಓಕೆನಾ ಈಗ? ಕಂಪ್ಯಾರಿಟಿವ್ಲಿ ಸರಿ, ತಿನ್ಕೊಳ್ಳಿ, ಡ್ಯೂಟಿಗೆ ಟೈಮ್ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.